ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಚಪ್ಪರದ ಅವರೆಕಾಯಿ ಬಳಸಿ ಒಂದು ಕಲಸಿದ ಅನ್ನ ಅಂತ ಮಾಡ್ತಾ ಇದ್ದೀನಿ. ನೀವು ಪಲ್ಯ ಬೇಕಾದರೂ ಅಕ್ಕಿ ರೊಟ್ಟಿ ಜೊತೆ ಅಥವಾ ರಾಗಿ ರೊಟ್ಟಿ ಜೊತೆ ತಿನ್ಬೋದು, ಇಲ್ಲ ಅನ್ನದ ಜೊತೆ ಕಲಸಿ ಕೂಡ ಚೆನ್ನಾಗಿರುತ್ತೆ. ಒಂದೆರಡು ದಿನ ಇಟ್ಕೊಂಡು ಬೇಕಾದರೂ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ 2 ಟೇಬಲ್ ಸ್ಪೂನ್ನಷ್ಟು ಉದ್ದಿನಬೇಳೆ, 1 ಇಂಚಿನಷ್ಟು ದಾಲ್ಚಿನ್ನಿ ಹಾಕ್ಕೊಂಡು ಸ್ವಲ್ಪ ಕಲರ್ ಬರೋ ತನಕ ಹುರ್ಕೋಬೇಕು. ಇದನ್ನು ಎಣ್ಣೆ ಹಾಕೋದು ತುಂಬ ಮುಖ್ಯ. ಈಗ ಒಂದು ಅರ್ಧ ಮುಕ್ಕಾಲು ಆಗತ್ತು 2 ಟೇಬಲ್ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ಹಾಕ್ಕೋತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋ ತನಕ ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ರೀತಿಯಾಗಿ ಸಣ್ಣ ಉರಿನಲ್ಲಿ. ಸಿಪ್ಪೆ ತೆಗೆಯೋ ಅವಶ್ಯಕತೆ ಏನಿಲ್ಲ, ಹಾಗೆ ಬಳಸ್ಬೋದು. ಈಗ ನಂತರ 1 ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. 5 ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 2 ಗುಂಟೂರು, 3 ಬ್ಯಾಡಗಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರನ್ನ ಇನ್ನೂ 1 ಅಥವಾ 2 ಹಾಕ್ಕೋಬೋದು. ಈಗ 3 ಟೇಬಲ್ ಸ್ಪೂನ್ನಷ್ಟು ಒಣಕೊಬ್ಬರಿ ಪುಡಿನ ಹಾಕ್ಕೋತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಸಣ್ಣ ಊರಿನಲ್ಲಿ ಪೂರ್ತಿ ಕಲರ್ ಬರೋ ತನಕ, ಅಂದರೆ ಒಳ್ಳೆ ಕಲರ್ ಬರೋ ತನಕ ಹುರ್ಕೋಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗತ್ಲು ಸ್ವಿಚ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಆರಕ್ಕೆ ಬಿಡೋಣ. ಈಗ ಮತ್ತೆ ಅದೇ ಬಾಣಲೆಗೆ 4 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ನಾರ್ಮಲ್ ಒಗ್ಗರಣೆ ಮಾಡ್ಕೋತೀವಲ್ಲ ಆ ರೀತಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಬಾಡಿಸ್ಕೊಂಡು ಬಿಡೋಣ ಎಣ್ಣೆಯಲ್ಲಿ. ಈಗ ಒಳ್ಳೆ ಕಲರ್ ಬರಬೇಕು ಕಡಲೆಬೇಳೆ, ಉದ್ದಿನಬೇಳೆ. ಈಗ ಇದಾದ ನಂತರ 8 ಕರಿಬೇವಿನ ಎಲೆ, 1 ಟೊಮೆಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಆಗಿದೆ ಇದು. ಇದಕ್ಕೆ ಸುಮಾರಾಗಿ ಅರ್ಧ ಕೆಜಿಗಿನ್ನ ಕಡಿಮೆ ಇರ್ಬೋದು ಸಣ್ಣದಾಗಿ ಹೆಚ್ಚಿರೋ ಅಂಥ ಚಪ್ಪರದ ಅವರೆಕಾಯಿನ ಹಾಕ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ 3-4 ನಿಮಿಷ ಬಾಡಿಸ್ಕೋಬೇಕು. ಈಗ ನೋಡಿ, ಈ ಥರ ಎಣ್ಣೆ ಎಲ್ಲ ಕಡೆ ಹರಡಬೇಕು. ಈಗ ಬಾಡಿಸ್ಕೊಂಡಿದ್ದಾಗಿದೆ ಅಂತಾದರೆ ಮುಚ್ಚಿ ಬೇಯಕ್ಕೆ ಬಿಡೋಣ. ನೀರು ಹಾಕೋದು ಬೇಡ. ಅಷ್ಟೊತ್ತಿಗೆ ನಾವು ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ಆರಿರುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ಹಾಗೆ ಒಣಕಲಾಗಿ ಪುಡಿ ಮಾಡ್ಕೋಬೇಕು. ಸ್ವಲ್ಪ ತರ್ತರಿಯಾಗಿ ಮಾಡ್ಕೋಬೇಕು. ಈಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು, ನೀರು ಹಾಕ್ಕೊಳ್ದೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ರೀತಿಯಾಗಿ ಹದ ಇರಬೇಕು. ಈಗ ಅಷ್ಟೊತ್ತಿಗೆ ನಮ್ಮ ತರಕಾರಿ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಕಿದ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ಅರ್ಧ ಸ್ಪೂನ್ನಷ್ಟು ಅರಿಶಿನ ಹಾಕ್ಕೊಂಡು ನಾವು ರುಬ್ಕೊಂಡಿದ್ವಲ್ಲ ಪುಡಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಈ ರೀತಿ ಡ್ರೈ ಆಗೇ ಇರಬೇಕು. ಒಣಕಲಾಗೆ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ನಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಉಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆ ಹೀಟ್ಗೆ ಬೆಲ್ಲ ಎಲ್ಲ ಸಂಪೂರ್ಣವಾಗಿ ಕರಗತ್ತೆ. ನೋಡಿ, ಡ್ರೈ ಪಲ್ಯ ರೆಡಿ ಆಯಿತು. ಮುಚ್ಚಿ 2 ನಿಮಿಷ ಬಿಡೋಣ. ಹೊಂದ್ಕೊಳ್ಳುತ್ತೆ ಎಲ್ಲನೂ. ಈಗಾಗಿದೆ. ಸ್ವಿಚ್ ಆಫ್ ಮಾಡ್ಕೋತಾ ಇದ್ದೀನಿ. ಪಲ್ಯ ರೆಡಿಯಾಗಿದೆ. ಈಗಾಗಲೇ ಅನ್ನನ ಉದುರಾಗಿ ಮಾಡಿಕೊಂಡು ನೀವು ಇಟ್ಕೊಂಡಿರಬೇಕು. ಅಕಸ್ಮಾತಾಗಿ ನೀವು ಅನ್ನಕ್ಕೆ ಕಲಿಸ್ಕೊತೀನಿ ಅಂತ ಅನ್ನಾದರೆ ಈಗ ಅನ್ನಕ್ಕೆ ಈ ಪಲ್ಯನ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಳ್ಳೆ ಕಲರ್ ಬಂದಿರುತ್ತೆ, ಯಾಕೆಂದರೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ಉಪಯೋಗಿಸಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಉದುರಾಗಿದ್ದರೆ ಒಂದ್ಸಲ ಮಾಡಿ ನೋಡಿ. ಹಪ್ಪಳ ಮತ್ತು ರಾಯ್ತದ ಜೊತೆ ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿಂದು ಖಾರ ಪೊಂಗಲ್ಲು ಒಂದು ವಿಶೇಷ ಅಂತಂದರೆ ಹಿದಕ್ ಬೇಳೆನ ಹಾಕಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಇದು ಕೂಡ ತುಂಬ ಸುಲಭ. ಆದರೆ ಇಲ್ಲಿ ಅವರೆಕಾಳನ್ನ ನೀವು ಹಿದಕಿದ್ದು ತೊಗೋಬೇಕು. ಹಾಗೆ ಸಿಪ್ಪೆ ಇರೋದು ತೊಗೊಂಡ್ರೆ ಚೆನ್ನಾಗಿರಲ್ಲ. ಮೊದಲನೇದಾಗಿ ಕುಕ್ಕರ್ಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು
1 ಕಪ್ನಷ್ಟು ಅಕ್ಕಿ ಮತ್ತು ಒಂದು ಅರ್ಧ ಕಪ್ನಷ್ಟು ಹೆಸರುಬೇಳೆ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕ ಹುರ್ಕೋತಾ ಇದ್ದೀನಿ. 1 ಅಕ್ಕಿ ಆದರೆ ಅರ್ಧದಷ್ಟು ಬೇಳೆ ತಗೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಈಕ್ವಲ್ ಆಗಿ ಕ್ವಾಂಟಿಟಿ ತೊಗೋಬೋದು. ಈಗ ಚೆನ್ನಾಗಿ ಒಳ್ಳೆ ಘಮ ಬಂದಮೇಲೆ ಇದಕ್ಕೆ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಮೆಣಸು, ಒಂದು 5-6, ಸ್ವಲ್ಪ ಅರಿಶಿನ ಮತ್ತು ಒಂದು 3ರಷ್ಟು ಅಂದರೆ 1 ಕಪ್ಗೆ 3ರಷ್ಟು ನೀರು ಹಾಕ್ಕೊಂಡು ಮೆತ್ತಿಗೆ ಬೇಯಿಸ್ಕೋಬೇಕು ಮೀಡಿಯಮ್ ಊರಿನಲ್ಲಿ. ಈಗ ಒಂದು 2 ಹಸಿಮೆಣಸಿನಕಾಯಿ ಈ ಥರ ಉದ್ದಕ್ಕೆ ಸೀಳಿದ್ದು ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಆದರೆ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಬೇಕಾದರೆ ನೀವು ಈಗಲೇ ಹಾಕ್ಕೊಂಡು ಬೇಯಿಸ್ಕೋಬೋದು. ಅಷ್ಟೊತ್ತಿಗೆ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲೆಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಕಾದ ನಂತರ 1 ಸ್ಪೂನ್ನಷ್ಟು ಜೀರಿಗೆ, ಚೆನ್ನಾಗಿ ಚಟಪಟ ಅಂತ ಘಮ ಬಂದಮೇಲೆ ಸ್ವಲ್ಪ ಹಿಂಗು, ಒಂದು ಅರ್ಧ ಚಮಚದಷ್ಟು ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ. ಆದಷ್ಟು ಸಣ್ಣ ಊರಿನಲ್ಲಿ ಮಾಡ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಗೋಡಂಬಿ, ಒಳ್ಳೆ ಕಲರ್ ಬರಲಿ ಇದು. ಇದಾದ ನಂತರ ಸ್ವಲ್ಪ 1 ಇಂಚಿನಷ್ಟು ತುರಿದಿರೋ ಅಂಥ ಶುಂಠಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಹೀಗಾಗಿದೆ, ಒಳ್ಳೆ ಘಮ ಬರ್ತಾ ಇರುತ್ತೆ. ಇದಕ್ಕೆ 1 ಕಪ್ನಷ್ಟು ಹಿದಕಿದ್ದ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಒಂದು 5ರಿಂದ 6 ನಿಮಿಷ ಬಾಡಿಸ್ಕೋಬೇಕು. ಆಗ ಒಂದು 10-20% ಬೆಂದೋಗುತ್ತೆ ಅದು. ಇದಾಗಿದೆ. ಇದಕ್ಕೆ ನಾನು ಒಂದು ಸಣ್ಣ ಕಪ್ನಷ್ಟು ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡೋಣ. ಇದು ಸುಮಾರು ಒಂದು 5 ನಿಮಿಷ ಆಗ್ಬೋದು ಬೇಯೋಕ್ಕೆ. ನೀರು ಜಾಸ್ತಿ ಹಾಕೋದು ಬೇಡ, ತುಂಬ ಮೆತ್ತಿಗೆ ಕೂಡ ಬೇಯಿಸ್ಕೊಳ್ಳೋದು ಬೇಡ. ಬೆಂದಿರಬೇಕು, ಅದರ ಶೇಪು ಅದೇ ಥರ ಇರಬೇಕು. ಒಂದು ಸಲ ಚೆಕ್ ಮಾಡಿ ನೋಡಿಕೊಂಡು ಬೆಂದಿದೆ ಅಂತ ಆದರೆ ನೀವು ಮುಂದಿನ ಪದಾರ್ಥಗಳನ್ನ ಹಾಕ್ಕೋಬೋದು. ಬೆಂದಿದೆ. ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಅಕ್ಕಿನ, ಅದನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ಬೇಕಾದರೆ ಒಂದು ಅರ್ಧ ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೋಬೋದು. ಇಲ್ಲ ಅಂತಂದರೆ ಅದನ್ನೇ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವ ಹದ ಇದೆ ಅಂತ ಗೊತ್ತಾಗುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೊದಲೇ ಹಾಕಿದ್ವಿ, ಈಗ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದ ಇದ್ದರೆ ಸಾಕು. ಆರಿದ್ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ಈಗ ಸಣ್ಣ ಊರಿನಲ್ಲಿ ಇದು 1 ಅಥವಾ 2 ನಿಮಿಷ ಕುದಿಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಸಣ್ಣ ಕಪ್ನಷ್ಟು ಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಸಾಕು, ಈ ಹದ ಆದರೆ ಸಾಕು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅವರೆಕಾಳ್ದು ಪೊಂಗಲ್ಲು. ಒಂದು ಸಲ ಮಾಡಿ ನೋಡಿ. ಈ ಹದ ಇರಬೇಕು. ಬೇಕಾದರೆ ಕೊನೆಯಲ್ಲಿ ಬಡ್ಸೋಕ್ಕೆ ಮುಂಚೆ ನೀವು 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಬಡಿಸ್ಬೋದು. ಇನ್ನು ಮುಂದಿಂದು ದೇವಸ್ಥಾನದ ರೀತಿ ಸಿಹಿ ಪೊಂಗಲ್ಲು ತುಂಬ ರುಚಿಯಾಗಿರುವಂಥದ್ದು. ಹೇಗೆ ಮಾಡೋದು ಅಂತ ನೋಡೋಣ. ಕಪ್ನಷ್ಟು ಹೆಸರು ಬೇಳೆನ ಹಾಕ್ಕೋತಾ ಇದ್ದೀನಿ. ಯಾವುದಾದ್ರೂ ಒಂದು ಕಪ್ನ ಸೆಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಕಪ್ನಷ್ಟು ನೀವು ತಗೋಬೇಕಾಗತ್ತೆ. ಈಗ ಒಳ್ಳೆ ಘಮ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಊರಿನಲ್ಲಿ. ಇದು ಯಾವುದೇ ಕಾರಣಕ್ಕೂ ಬಣ್ಣ ಚೇಂಜ್ ಆಗಬಾರ್ದು. ಈಗ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಹುರ್ಕೋತಾ ಇದ್ದೀನಿ. ಹೆಚ್ಚು ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಎರಡನ್ನೂ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಸಲ ಮುಟ್ಟು ನೋಡಿ, ಅಂದರೆ ಚೆನ್ನಾಗಿ ಬಿಸಿ ಬಂದಿದೆಯಾ ಅಂತ ನೋಡಿಕೊಂಡು ಇದನ್ನು ತೊಳ್ಕೋಬೇಕು. ಒಂದು 2ರಿಂದ 3 ಬಾರಿ ತೊಳ್ಕೊಂಡ್ಬಿಡೋಣ. ಈಗ ತೊಳ್ಕೊಂಡಿದ್ದಾಗಿದೆ. 1 ಕಪ್ ಅಕ್ಕಿಗೆ 3ರಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ 3ರಷ್ಟು ನೀರು, ಅಂದರೆ 1.5 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಕೊನೆಗೆ 1 ಕಪ್ನಷ್ಟು ಹಾಲು, ಇಲ್ಲವಾದರೆ ನೀರನ್ನು ಹಾಕ್ಕೋಬೋದು. ಕೆಲವರು ಹಾಲು ಹಾಕ್ಕೋತಾರೆ, ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು 3 ಬಾರಿ ಕೂಗಿಸ್ಕೋಬೇಕು. ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಮೆತ್ತಿಗೆ ಬೇಯಬೇಕು. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ಬಿಡೋಣ ಮೆತ್ತಿಗೆ. ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆಯಲ್ಲಿ ಬೆಲ್ಲ ಕರಗಿಸ್ಕೋತಾ ಇದ್ದೀನಿ. 2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟು ಸಿಹಿ ಸಾಕಾಗತ್ತೆ. ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾವ ಕಪ್ನಲ್ಲಿ ನೀವು ಅಕ್ಕಿ ತಗೊಂಡಿದ್ರಿ
ಆ ಕಪ್ನಲ್ಲಿ 2 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಈಗ ಇದನ್ನ ಶೋಧಿಸ್ಕೊಂಡ್ಬಿಡೋಣ. ಕರಗಿದೆ ಈಗ ಸಂಪೂರ್ಣವಾಗಿ. ಈಗ ಒಂದು ಪಾತ್ರೆಗೆ ನಾನು ಶೋಧಿಸ್ಕೊತಾ ಇದ್ದೀನಿ. ಈಗ ಈ ಬೆಲ್ಲದ ನೀರನ್ನ ಸ್ವಲ್ಪ ಗಾಢವಾಗಿ ನಾವು ಮಾಡ್ಕೋಬೇಕು. ಒಂದೆಳೆ ಪಾಕ ಬರೋ ತನಕ ಇದನ್ನ ಸಣ್ಣ ಊರಿನಲ್ಲಿ ಕುದಿಸ್ಕೋಬೇಕು. ಈಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡೋಣ. ಗಾಢವಾದ ಒಂದೆಳೆ ಪಾಕ ಬಂದ್ರೆ ನಾವು ಸ್ವಿಚ್ ಆಫ್ ಮಾಡಿ ಮುಂದಿನ ಕೆಲಸ ಮಾಡ್ಕೋಬಹುದು. ಈಗ ಬಂದಿದೆ ಇದು. ಈ ರೀತಿಯಾಗಿ ಬಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಈಗ ಕುಕ್ಕರು ತಂತಾನೆ ಇಳಿದ ಮೇಲೆ ಸ್ಟೀಮ್ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಸೌಟಿನ ಹಿಂಬದಿಯಿಂದ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಕರೆಕ್ಟಾಗಿ ಬೆಂದಿದೆ. ಹದ ಕೂಡ ಕರೆಕ್ಟಾಗಿದೆ. ಇದಕ್ಕೆ 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಾಸಿವೆ ಗಾತ್ರದಷ್ಟು ಪಚ್ಚಕರ್ಪೂರ ಅಂತ ಸಿಗತ್ತೆ, ಅಷ್ಟು ಮಾತ್ರ ಸಾಕು. ಅದನ್ನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಜೊತೆಗೆ ಜಾಕಾಯಿ ಇರುತ್ತಲ್ಲ, ಅದನ್ನ 1 ಅಥವಾ 2 ಬಾರಿ ಈ ತರ ತುರ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕೊಂಡ್ರೆ ತುಂಬಾ ಗಾಢವಾದ ಒಂದು ವಾಸನೆ ಬರುತ್ತೆ. ಹಾಗಾಗಿ ಆ ಸುಗಂಧ ಅಷ್ಟೊಂದು ಬೇಡ. ಹಾಗಾಗಿ ಎಲ್ಲವೂ ಕಡಿಮೆ ಕಡಿಮೆ ಹಾಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಮಾಡ್ಕೊಂಡಿರೋ ಬೆಲ್ಲದ ಪಾಕನ ಹಾಕೋಬೇಕು. ಉರಿ ಆದಷ್ಟು ಸಣ್ಣದಿರಲಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ಯಾವ ರೀತಿ ಬೆಲ್ಲ ತಗೊಂಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಪೊಂಗಲ್ಲು ಕಲರ್ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉರಿ ಆದಷ್ಟು ಸಿಮ್ಮಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಸೀದ್ ಹೋಗುತ್ತೆ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಒಂದು ಹದ ಬಂದಿರುತ್ತೆ, ಕರೆಕ್ಟ್ ಆಗಿರೋ ಹದ. ನೀವು ನೀರನ್ನ ಕರೆಕ್ಟಾಗಿ ಹಾಕಿದ್ರೆ ಈ ಹದದಲ್ಲಿ ಇರುತ್ತೆ. ಈಗ 1 ಸ್ಪೂನ್ನಷ್ಟು ತುಪ್ಪ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನೀವು ಎಷ್ಟು ಬೇಕಾದರೂ ಗೋಡಂಬಿ ದ್ರಾಕ್ಷಿನ ಕರೆದ್ಬಿಟ್ಟು ಹಾಕ್ಕೋಬಹುದು. ನಾನಿಲ್ಲಿ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಕಾದ ನಂತರ ಒಂದು 10-12 ಗೋಡಂಬಿ ಹಾಕೊಂಡಿದ್ದೀನಿ. ಒಳ್ಳೆ ಕಲರ್ ಬರೋ ತನಕ ಹುರ್ಕೋಬೇಕು. ಒಂದು ಅಷ್ಟೇ ಪ್ರಮಾಣದ ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. 2 ಆಗಿದೆ. ಈಗ ಇಲ್ಲಿ ಪೊಂಗಲ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ. ಒಂದ್ಸಲ ಮಾಡಿ ನೋಡಿ. ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಆಗಿ ನೀವು ತುರಿದಿರೋದು ತುಂಬಾ ಉದ್ದುದ್ದಕ್ಕಿದ್ರೆ ಅದನ್ನ ಒಂದ್ಸಲ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಈಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಒಂದ್ಸಲ ಮಾಡಿ ನೋಡಿ. ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.